ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಿಗ್ ಶಾಕಿಂಗ್ ಅಂತಾನೆ ಹೇಳ್ಬೋದು. ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನೇನು ಹಣ ಬರೋದಿಲ್ಲ. 31ನೇ ಕಂತಿನ ಹಣ ನೆಕ್ಸ್ಟ್ ಬರೋದಿಲ್ಲ. ಇದರ ಜೊತೆಗೆ ಇವಾಗಲೇನೆ ಒಂದಿಷ್ಟು ಲಕ್ಷ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇಂಥವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ಬರುವುದಿಲ್ಲ. ಹೊಸದಾಗಿ ನೂತನವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಗಿರೋದ್ರಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಿಷ್ಟು ಬದಲಾವಣೆ ತರ್ತಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದ್ರೆ ಯಾರಿಗೆ ಕಟ್ ಆಗುತ್ತೆ, ಇನ್ನು ಮುಂದೆ ಯಾವ ಒಂದು ಫಲಾನುಭವಿಗಳಿಗೆ ಹಣ ಬರುವುದಿಲ್ಲ ಅಂತವರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಟ್ಟಿದ್ದಾರೆ. ಅವರನ್ನು ಗೃಹಲಕ್ಷ್ಮಿ ಯೋಜನೆಯ ಲಿಸ್ಟ್ ಇಂದ ತೆಗೆದು ಹಾಕಿದ್ದಾರೆ ಅಂತ ಒಂದು ನ್ಯೂಸ್ ವೈರಲ್ ಆಗ್ತಿರುವಂತದ್ದು. ಏನಕ್ಕೆ ಈ ತರದ ಏನೆಲ್ಲ ಬದಲಾವಣೆ ಆಗ್ತಿದೆ, 31ನೇ ಕಂತಿನ ಹಣ ಬರುತ್ತೋ ಇಲ್ವೋ, ಈಗಾಗಲೇ ಯಾವ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಟ್ಟಿದ್ದಾರೆ ಅನ್ನೋದ್ರ ಒಂದು ಸಂಪೂರ್ಣವಾದ ಮಾಹಿತಿನ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 31ನೇ ಕಂತಿನ ಹಣ ಬರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಕೊನೆವರೆಗೂ ಆದಷ್ಟು ವಿಡಿಯೋನ ನೋಡಿ. 31ನೇ ಕಂತಿನ ಹಣ ಬರುತ್ತೋ ಇಲ್ವೋ ಅಂತ ಅಂದ್ರೆ 100% ಆಗಿ 31ನೇ ಕಂತಿನ ಹಣ ಬರುತ್ತೆ. ಇವಾಗಲೇ ಎಲ್ಲಾ ಕಡೆ ವೈರಲ್ ಆಗ್ತಿರುವಂತದ್ದು 31ನೇ ಕಂತಿನ ಹಣ ಬರದೇನೆ ಇರಬಹುದು ಅಂತ ಅಂದ್ರೆ ಹೌದು, ನಿಜಾನೇ. 31ನೇ ಕಂತಿನ ಹಣ ನಿಮ್ಮ ಒಂದು ಖಾತೆಗಳಿಗೆ ಬರದೇನೂ ಇರಬಹುದು. ಯಾಕಂದ್ರೆ ಇವಾಗ ರೀಸೆಂಟ್ ಆಗಿ ಸಿಎಂ ಆದ ಡಿ.ಕೆ. ಶಿವಕುಮಾರ್ ಸರ್ ಅವರು ಸಿಎಂ ಆದ್ಮೇಲೆ ಬಂದಿರುವಂತಹ ಅಪ್ಡೇಟ್ ಅಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಸಾಕಷ್ಟು ದಿನಗಳಿಂದ ಈ ತರದ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಇವಾಗ ಸರ್ಕಾರ ಈಗ ಕ್ಲಿಯರ್ ಆಗಿ ಏನ್ ಹೇಳ್ತಿದೆ ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಏನು ಜಮಾ ಮಾಡ್ತಿದ್ವಿ ಆ ಒಂದು ಹಣ ಕರೆಕ್ಟ್ ಆಗಿ ಎಲ್ಲಾ ಫಲಾನುಭವಿಗಳಿಗೆ ಕರೆಕ್ಟ್ ಆಗಿ ಹೋಗ್ತಿದೆಯೋ ಇಲ್ವೋ ಅಥವಾ ಯೂಸ್ ಆಗ್ತಿದೆಯೋ ಇಲ್ಲೋ ಅಂತ ಅಂದು ಮತ್ತೆ ಇಲ್ಲಿ ಒಂದು ಅಮೌಂಟ್ ಮಿಸ್ಯೂಸ್ ಆಗ್ತಿದೆ ಅಂತ ಕೇಳ್ತಿರೋದು. ಯಾವ ರೀತಿ ಮಿಸ್ಯೂಸ್ ಆಗ್ತಿದೆ ಅಂತಂದ್ರೆ, ಇವಾಗಲೇ ಸತ್ತಿರುವಂತಹ ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಹಣ ಹೋಗ್ತಿರುವಂತದ್ದು. ಇದರ ಜೊತೆಗೆ ಯಾರ್ಯಾರು ಟ್ಯಾಕ್ಸ್ ನ ಕಟ್ತಾರೋ ಅಂತವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ಟ್ಯಾಕ್ಸ್ ಕಟ್ಟೋರಿಗೂ ಕೂಡ ಹೋಗ್ತಿರುವಂತದ್ದು. ಹಾಗೇನೆ ಇದರ ಜೊತೆಗೆ ಒಂದೇ ಮನೆಯಲ್ಲಿ ಅತ್ತೆ ಸೊಸೆಗೆ ಬ್ಯಾಂಕ್ ಅಕೌಂಟ್ ಗಳಲ್ಲಿ ಹಣ ಜಮಾ ಆಗ್ತಿರುವಂತದ್ದು. ಆದ್ದರಿಂದ ಈ ತರಹದ ಒಂದು ರೂಲ್ಸ್ ನ ತಂದಿರುವಂತದ್ದು ಸರ್ಕಾರದ ಕಡೆಯಿಂದ. ಈ ಒಂದು ರೂಲ್ಸ್ ಅನ್ನ ಇವಾಗಲೇ ತಂದಿರುವಂತದ್ದು. ಬಯೋಮೆಟ್ರಿಕ್ ಅನ್ನು ಕಡ್ಡಾಯವಾಗಿ ಬಯೋಮೆಟ್ರಿಕ್ ಕಂಪಲ್ಸರಿ ಎಲ್ಲರೂ ಮಾಡ್ಲೇಬೇಕು. ಈ ಒಂದು ರೂಲ್ಸ್ ನ ತಂದಿರುವಂತದ್ದು. ಹಾಗೆ ಇದರ ಜೊತೆ ಸುಮಾರು ಲಕ್ಷಾಂತರ ಫಲಾನುಭವಿಗಳ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಟ್ಟಿದ್ದಾರೆ. ಯಾಕೆ ಅವರನ್ನು ಕೈ ಬಿಟ್ಟಿದ್ದಾರೆ ಅಂದ್ರೆ ಅವರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದ್ರೆ ನೀವು ಕೇಳಬಹುದು. ಯಾಕೆ ಅವರನ್ನು ಆಚೆ ಇಟ್ಟಿದ್ದಾರೆ ಅಂತ ಅಂದ್ರೆ, ಇವಾಗಲೇ ಸತ್ತಿರುವಂತಹ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೂ ಕೂಡ ಹಣ ಜಮಾ ಆಗ್ತಿರುವಂತದ್ದು. ಅದನ್ನು ಇವಾಗ ನಿಲ್ಲಿಸೋಕೆ ಅಂಗನವಾಡಿ ಕಾರ್ಯಕರ್ತರ ಸಹಾಯದಿಂದ ಇವಾಗಲೇ ಯಾರೆಲ್ಲ ಸತ್ತಿದಾರೋ ಅಂತವರ ಲಿಸ್ಟ್ ಅನ್ನು ತಗೊಂಡು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಹೋಗ್ತಿದೆ ಅಂತವರ ಎಲ್ಲ ಲಿಸ್ಟ್ ಅನ್ನು ಮಾಡಿ ಇವಾಗಲೇ ಒಂದಿಷ್ಟು ಲಕ್ಷ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಟ್ಟಿದ್ದಾರೆ. ಇದರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇಶನ್ ಬಂದಿರುವಂತದ್ದು. ಯಾರ್ಯಾರು ಟ್ಯಾಕ್ಸ್ ನ ಪೇ ಮಾಡೋರು ಇದಾರೋ ಅಂತವರನ್ನು ಕೂಡ ಇವಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಟ್ಟಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಮುಂದಿನ ತಿಂಗಳು ಬರದೇ ಇರಬಹುದು. ಯಾವ ಒಂದು ಫಲಾನುಭವಿಗಳಿಗೆ 31ನೇ ಕಂತಿನ ಹಣ ಬರದೇ ಇರಬಹುದು ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರು ಮೃತಪಟ್ಟಿರುತ್ತಾರೋ ಅಂತವರ ಒಂದು ಖಾತೆಗೆ ಹಣ ಜಮಾ ಆಗೋದಿಲ್ಲ. ಮತ್ತೆ ಇದರ ಜೊತೆಗೆ ಯಾರು ಇನ್ಕಮ್ ಟ್ಯಾಕ್ಸ್ ನ ಕಟ್ತಾ ಇರ್ತಾರೋ ಅಂತವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ 2000 ಹಣ ಜಮಾ ಆಗುವುದಿಲ್ಲ. ಇನ್ನು ಉಳಿದ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ. ನಿಮ್ಮ ಖಾತೆಗಳಿಗೂ ಜಮಾ ಆಗುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಕಸ್ಮಾತ್ ಹಣ ಜಮಾ ಆಗಿಲ್ಲ ಅಂತ ಅಂದ್ರೆ, ಇವಾಗ ಏನು ಸರ್ಕಾರ ಏನ್ ಪ್ಲಾನ್ ಮಾಡಿದೆ, ಮುಂದಿನ ತಿಂಗಳು ಬಯೋಮೆಟ್ರಿಕ್ ಅನ್ನು ಕಡ್ಡಾಯವಾಗಿ ಮಾಡ್ತಿದ್ದಾರೆ. ಬಯೋಮೆಟ್ರಿಕ್ ಅನ್ನು ಕಂಪಲ್ಸರಿ ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸಹ ಇಲ್ಲಿ ಹೋಗಿ ಬಯೋಮೆಟ್ರಿಕ್ ಅನ್ನು ಕಂಪಲ್ಸರಿ ಆಗಿ ಕೊಡ್ಲೇಬೇಕು. ಬಯೋಮೆಟ್ರಿಕ್ ಅನ್ನು ಇವಾಗ ಸದ್ಯಕ್ಕೆ ಜಾರಿಗೊಳಿಸಿಲ್ಲ. ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಬಯೋಮೆಟ್ರಿಕ್ ಒಂದು ರೂಲ್ಸ್ ಬಂದ ಮೇಲೆ ನೀವು ನಿಮ್ಮ ಹತ್ತಿರದ
ಗ್ರಾಮ 1 ಅಥವಾ ಕರ್ನಾಟಕ 1ಗೆ ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ನ ತಗೊಂಡೋಗಿ ಅದ್ರ ಜೊತೆಗೆ ₹5 ಅಮೌಂಟ್ ನ ಕಟ್ಟಬೇಕಾಗುತ್ತೆ. ₹5 ಅಮೌಂಟ್ ಕಟ್ಟಾದ್ಮೇಲೆ ನೀವು ಬಯೋಮೆಟ್ರಿಕ್ ಅಲ್ಲಿ ಕೊಡಬೇಕಾಗುತ್ತೆ. ಇನ್ನೇನಾದ್ರೂ ಮುಂದಿನ ತಿಂಗಳಿಂದ ಬಯೋಮೆಟ್ರಿಕ್ ಬಂದ್ರೆ ಸರ್ಕಾರದ ಕಡೆಯಿಂದ ಹೇಳಿದಾಗ ನೀವೇನಾದ್ರೂ ಹೋಗಿ ಬಯೋಮೆಟ್ರಿಕ್ ನ ಕೊಡ್ಲಿಲ್ಲ ಅಂತ ಅಂದ್ರೆ 31ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಲ್ಲ. ಅದಕ್ಕೆ ನೀವು ಇವಾಗ ಸದ್ಯಕ್ಕೆ 31ನೇ ಕಂತಿನ ಹಣ 100% ಆಗಿ ನಿಮಗೆ ಬರುತ್ತೆ. ನೀವು ಅದ್ರ ಬಗ್ಗೆ ಯಾವುದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದೆ ಸರ್ಕಾರ ಏನೆಲ್ಲ ಬದಲಾವಣೆ ಮಾಡ್ತಿದೆ, ಏನೆಲ್ಲ ರೂಲ್ಸ್ ತರ್ತಿದ್ದಾರೆ, ಆ ಒಂದು ರೂಲ್ಸ್ ಗಳನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಮುಂದಿನ ತಿಂಗಳುಗಳಲ್ಲಿ ಬಯೋಮೆಟ್ರಿಕ್ ಏನಾದ್ರೂ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವಾಗ ನೀವು ಪ್ರತಿಯೊಬ್ರು ಹೋಗಿ ಬಯೋಮೆಟ್ರಿಕ್ ಅನ್ನು ಮಾಡಿಸ್ಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಇದೇ ತರ ಪ್ರತಿಯೊಂದು ಹೊಸ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.